ಹಾಯ್ ಹಾಲ್ ವೆಲ್ಕಮ್ ಟು ಕಾವ್ಯ ಮೋಹನ್ ಮಿನಿ ವ್ಲಾಗ್. ಬನ್ನಿ ಇವತ್ತು ಕರ್ಮೀನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ಅದು ಸಿಡಿದಾದ್ಮೇಲೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಗೋಲ್ಡನ್ ಕಲರ್ ಬರಬೇಕು ಅದು. ಹಾಗೆ ಈರುಳ್ಳಿ ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕೂಡ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಆ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಯಾಕಂದರೆ ಆಲ್ರೆಡಿ ಕರ್ಮಿನಲ್ಲಿ ಉಪ್ಪಿನಂಶ ಇರೋದ್ರಿಂದ ನಾವು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇಕಾದರೆ ಕರೆಕ್ಷನ್ ಮಾಡ್ಕೊಬೋದು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ವಾಟರ್ ಬಿಟ್ಕೊಳ್ತಾ ಇರುತ್ತೆ. ಆವಾಗ ನಾವು ಬದನೆಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿದ್ರೆ ನಮಗೆ ಬದನೆಕಾಯಿ ಸಾಂಬಾರಲ್ಲಿ ಸಿಗಲ್ಲ. ಸೊ ಹಾಗಾಗಿ ನಾವು ಬದನೆಕಾಯಿನ ಉದ್ದುದ್ದ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದು ಬಂದುಬಿಟ್ಟು ನಮ್ಮ ಅತ್ತೆ ನನಗೆ ತಮಿಳ್ನಾಡು ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಅವ್ರವ್ರದ್ದೇ ಆದ ಸ್ಟೈಲ್ಗಳಲ್ಲಿ ಮಾಡ್ತಾರಲ್ವ. ಸೊ ಹಾಗಾಗಿ ಇವ್ರ ಸ್ಟೈಲ್ ಹೇಗಿರುತ್ತೆ ಅಂತ ನೋಡೋಣ, ಮತ್ತು ನಿಮಗೂ ಕೂಡ ತಿಳಿಸೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ. ಮತ್ತು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5ರಿಂದ 10 ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅಂದರೆ ನಾವು ಒಂದು 9 ಜನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ, ನಾವು ಸಾಂಬಾರು ಪುಡಿ ನಮ್ಮದು ಖಾರ ಇರೋದ್ರಿಂದ ನಾವೊಂದು 3-3.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಹಾಕೋಬೋದು. ಮತ್ತು ನಾನು ಒಂದು ಅರ್ಧ ಚೊಂಬಿನಷ್ಟು ನೀರು ಹಾಕ್ತಾಯಿದ್ದೀವಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ಇಲ್ಲಿ ಕರ್ಮೀನ ನೆನೆಸಿ ಹೇಗೆ ವಾಶ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಆಲ್ರೆಡಿ ಸಾಲ್ಟಿನ ಅಂಶ ಇರುತ್ತೆ. ಮತ್ತು ಅದರಲ್ಲಿ ಮೇಯ್ನಾಗಿ ನಾವು ಒಂದು 3-4 ಸಲ ಆ ಥರ ವಾಶ್ ಮಾಡಿ, ಒಂದು ಸಪ್ರೇಟ್ ಮಾಡಿ 4 ಟೈಮ್ ವಾಶ್ ಮಾಡಿ ಹಾಕೋಬೇಕು. ಏಕೆಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ, ಹಾಗಾಗಿ ನಾವು ವಾಶ್ ಮಾಡಿ ಹಾಕಬೇಕು. ನಂತರ ನಾವು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕಿದ್ವಿ. ಅದರದ್ದು ರಸ ಏನಿದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಕರ್ಮೀನೇನು ತೊಳೆದಿಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು. ಅಷ್ಟೇ, ರೆಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.